ಎಲ್ರಿಗೂ ಕೂಡ ನಮಸ್ಕಾರ. ಈ ವಿಡಿಯೋ ಮಾಡಬಾರ್ದು ಅಂತ ಇದೆ ಅಪ್ಲೋಡು. ಆದರೆ ನಮ್ಮ ಇವಾಗಿನ ಕಾನೂನು ವ್ಯವಸ್ಥೆ ಆಗಿರ್ಬೋದು, ಜನರ ಮನಸ್ಥಿತಿ ಆಗಿರ್ಬೋದು, ಯಾವ ಮಟ್ಟಕ್ಕೆ ಇಳಿದಿದೆ ಎಂಬಂಥದ್ದನ್ನು ನಾವು ಎಲ್ಲರೂ ಕೂಡ ಅರಿತುಕೊಳ್ಬೇಕಾಗಿರುವಂಥದ್ದು. ನಿನ್ನೆ BC ರೋಡ್ KSRTC ಬಸ್ ಸ್ಟ್ಯಾಂಡ್ನಲ್ಲಿ ನಡೆದಿರುವಂಥದ್ದು. ಲಾವಣ್ಯ ಎಂಬಂತಹ ಹುಡುಗಿ ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಚೇತನ್ ಎಂಬಂತಹ ಯುವಕ ಮಾರಕಸ್ತ್ರಗಳಿಂದ ಆ ಹುಡುಗಿಯನ್ನು ಕೊಲೆ ಮಾಡಿ ಓಡಿ ಹೋಗಿರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬಲ್ಲಿ ತುಂಬಾ ವೈರಲ್ ಆಗ್ತಾ ಇರುವಂತಹ ವಿಡಿಯೋ. ಸ್ನೇಹಿತರೆ, ಆ ಹುಡುಗಿಯನ್ನು ಕಳೆದುಕೊಂಡಿರುವಂತಹ ತಂದೆ ತಾಯಿಯ ಪರಿಸ್ಥಿತಿ ಏನು? ಲಾವಣ್ಯ ಎಂಬಂತಹ ಹುಡುಗಿ ನಮ್ಮೆಲ್ಲರನ್ನ ಕೂಡ ಬಿಟ್ಟು ದೇವರ ಪಾದಕ್ಕೆ ಸೇರಿರುವಂಥದ್ದು. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥದ್ದು ನಮ್ಮದೊಂದು ಕೋರಿಕೆ. ಆ ಹುಡುಗಿಯನ್ನು ಕೊಂದಿರುವಂತಹ ಚೇತನ್ ಎಂಬಂತಹ ಹುಡುಗನ ತಂದೆ ತಾಯಿಯ ಪರಿಸ್ಥಿತಿ ಹೇಗಿರ್ಬೋದು? ಮಗಳನ್ನು ಕಳೆದುಕೊಂಡಿರುವಂತಹ ತಂದೆ ತಾಯಿ ದುಃಖದಲ್ಲಿ ಇದ್ದರೆ ತನ್ನ ಮಗನಿಗೆ ಇನ್ನೇನು ಮುಂದೆ ಪೊಲೀಸರು ಕಾನೂನು ವ್ಯವಸ್ಥೆ ಮಾಡುತ್ತೆ ಎಂಬಂತಹ ಒಂದು ಪ್ರಶ್ನೆ ಆ ತಂದೆ ತಾಯಿ ಯಾವತ್ತೂ ಕೂಡ ಕಾಡ್ತಾ ಇರ್ತದೆ. ಇಲ್ಲಿ ಆ ಹುಡುಗಿಯ ಬಗ್ಗೆ ಅಥವಾ ನನ್ನ ಹುಡುಗನ ಬಗ್ಗೆ ಮಾತಾಡಲಿಕ್ಕೆ ಬಂದಿಲ್ಲ. ಅದಕ್ಕೆ ಕಾನೂನು ವ್ಯವಸ್ಥೆ ಇದೆ, ಕಾನೂನು ನೋಡಿಕೊಳ್ಳುತ್ತೆ ಎಲ್ಲದನ್ನು. ಆದರೆ ಆ ತಂದೆ ತಾಯಿಯ ಒಂದು ಮನಸ್ಸು ಯಾವ ರೀತಿಯಾಗಿ ಇವಾಗ ಇರ್ಬೋದು, ಆ ತಂದೆ ತಾಯಿಯ ಒಂದು ನೋವನ್ನು ಯಾರ ಹತ್ರ ಈ ಸಂದರ್ಭದಲ್ಲಿ ಹೇಳ್ಕೊಳ್ಬೋದು, ಯೋಚನೆ ಮಾಡೋಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಆ ಹುಡುಗಿಯನ್ನು ಕಲ್ಕೊಂಡಿರುವಂಥದ್ದು ನಮಗೆಲ್ಲರೂ ಕೂಡ ತುಂಬಾ ದುಃಖದ ಸಂಗತಿ. ಯಾಕೆಂದರೆ ಎಲ್ಲರಿಗೂ ಕೂಡ ಅಕ್ಕ ತಂಗಿ ಇರುವಂಥದ್ದು. ಆದರೆ ಆ ಹುಡುಗಿನ ಸಾಯಿಸಲಿಕ್ಕೆ ಯಾವುದು ಮುಖ್ಯ ಕಾರಣ ಅಂತ ಆಲ್ಮೋಸ್ಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಯಾವುದೇ ಒಂದು ತಪ್ಪು ಮಾಡಿದರೂ ಕೂಡ ಅದನ್ನು ನೋಡಿಕೊಳ್ಳಲಿಕ್ಕೆ ಕಾನೂನು ವ್ಯವಸ್ಥೆ ಇರುತ್ತೆ. ಒಬ್ಬ ವ್ಯಕ್ತಿನ ಮತ್ತೊಬ್ಬ ವ್ಯಕ್ತಿ ಸಾಯಿಸೋದಂದರೆ ಏನದು? ಎಲ್ಲಿದ್ದೇವೆ ನಾವು? ಯಾವ ಹಂತದಲ್ಲಿ ಇದ್ದೇವೆ? ಎಲ್ಲದನ್ನು ಕೂಡ ನಾವು ಯೋಚಿಸಬೇಕು. ಮುಂದಿನ ದಿವಸಗಳಲ್ಲಿ ಇಂತಹ ಘಟನೆಗಳು ಯಾವತ್ತೂ ಕೂಡ ಆಗಬಾರ್ದು. ಈ ಹಿಂದೆ ನಾವು ಬೇರೆ ರಾಜ್ಯದಲ್ಲಿ ಇಂಥದ್ದನ್ನು ನೋಡ್ತಾ ಇದ್ದೇವೆ. ಆದರೆ ಇವಾಗ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಊರಲ್ಲೇ ಇಂತಹ ಕೃತ್ಯ ನಡೀತಾ ಇದೆ ಅಂದರೆ ತುಂಬ ಬೇಜಾರದ ಸಂಗತಿ ಅದು. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಇಂತಹ ಒಂದು ಘಟನೆಗಳು ಯಾವತ್ತೂ ಕೂಡ ಯಾರಿಗೂ ಕೂಡ ಆಗಬಾರ್ದು. ಯಾರ ತಂದೆ ತಾಯಿ ಕೂಡ ಅನಾಥರಾಗಬಾರ್ದು.